ಮೇಲ್ಮನೆಯ ಖಾಲಿ ಸ್ಥಾನಗಳಿಗೆ ಚುನಾವಣೆ ದಿನಾಂಕ ಫಿಕ್ಸ್ ಆಗಿದೆ. ಜುಲೈ 12ರಂದು ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತೆ. ಕೇಂದ್ರ ಚುನಾವಣಾ ಆಯೋಗದಿಂದ ಈ ದಿನಾಂಕ ಘೋಷಣೆಯಾಗಿದೆ. ಜಗದೀಶ್ ಶೆಟ್ಟರ್ ರಾಜೀನಾಮೆಯಿಂದ ತೆರವಾಗಿರುವಂತಹ ಏಕೈಕ ಸ್ಥಾನ ಅದು. ನಾಮಪತ್ರ ಸಲ್ಲಿಕೆಗೆ ಅವಕಾಶವನ್ನ ನೀಡಿದೆ ಚುನಾವಣಾ ಆಯೋಗ. ಈಗಾಗಲೇ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಘೋಷಣೆ ಮಾಡಲಾಗಿದೆ. ಬಸನಗೌಡ ಬಾದರ್ಲಿ, ರಾಯಚೂರು ಜಿಲ್ಲೆಯ ಸಿಂಧನೂರಿನ ಬಸನಗೌಡ ಬಾದರ್ಲಿಗೆ ಟಿಕೆಟ್ ಕನ್ಫರ್ಮ್ ಮಾಡಲಾಗಿದೆ. ಹೀಗಾಗಿ ಬಾದರ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸೋರಿದ್ದಾರೆ. ಇದು ಬಸನಗೌಡ ಬಾದರ್ಲಿಗೆ ಟಿಕೆಟ್ ನೀಡಲಾಗಿದೆ. ಈ ಹಿಂದೆ ಬಸನಗೌಡ ಬಾದರ್ಲಿ ಸಿಂಧನೂರಿನ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ವಿಧಾನಸಭೆ ಚುನಾವಣೆಗೆ. ಆನಂತರದಲ್ಲಿ ಕೊಪ್ಪಳ ಲೋಕಸಭೆ ಚುನಾವಣೆಗೂ ಕೂಡ ಟಿಕೆಟನ್ನು ಕೇಳಿದರು, ಆದರೆ ಅಲ್ಲಿ ನಿರಾಕರಿಸಲಾಗಿತ್ತು. ಇದೀಗ ಬಸನಗೌಡ ಬಾದರ್ಲಿಗೆ ಟಿಕೆಟನ್ನು ನೀಡಲಾಗಿದೆ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಗೆ ಬಂದಿದ್ದರು. ಆ ಸ್ಥಾನದಲ್ಲಿ ಚುನಾವಣೆಯಲ್ಲಿ ಸೋತಿದ್ದಂಥ ಜಗದೀಶ್ ಶೆಟ್ಟರ್ಗೆ MLC ಮಾಡಲಾಗಿತ್ತು. ಆದರೆ ಜಗದೀಶ್ ಶೆಟ್ಟರ್ ಅಗೇನ್ BJPಗೆ ವಾಪಸ್ಸಾದರು. ಸೊ ಹೀಗಾಗಿ BJPಗೆ ವಾಪಸ್ಸಾದ ನಂತರದಲ್ಲಿ ರಾಜೀನಾಮೆ, ಕಾಂಗ್ರೆಸ್ MLC ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಹೀಗಾಗಿ ಜಗದೀಶ್ ಶೆಟ್ಟರ್ ರಾಜೀನಾಮೆಯಿಂದ ತೆರವಾದಂಥ ಸ್ಥಾನಕ್ಕೆ ಖಾಲಿ ಇತ್ತು. ಇದೀಗ ಚುನಾವಣೆ ಫಿಕ್ಸ್ ಆಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಬಸನಗೌಡ ಬಾದರ್ಲಿ ಇಲ್ಲಿ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಇದು ಖಾಲಿಯಾದಂಥ ಸ್ಥಾನಕ್ಕೆ ಮೇಲ್ಮನೆಗೆ ಚುನಾವಣೆ ನಡೀತಾ ಇದೆ. MLC ಚುನಾವಣೆ. ಜಗದೀಶ್ ಶೆಟ್ಟರ್ ರಾಜೀನಾಮೆಯಿಂದ ತೆರವಾದಂಥ ಸ್ಥಾನ ಇದು. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಬಸನಗೌಡ ಬಾದರ್ಲಿಗೆ ಟಿಕೆಟ್ ಇಲ್ಲಿ ಸಿಗಲಾಗಿದೆ. ಸೊ ಹೀಗಾಗಿ ಬಸನಗೌಡ ಬಾದರ್ಲಿ ಹಿಂದೆಯೂ ಕೂಡ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಈ ಹಿಂದಿನ ಅವಧಿಯ ಅಧ್ಯಕ್ಷರಾಗಿ ಬಸನಗೌಡ ಬಾದರ್ಲಿ ಕೆಲಸ ಮಾಡಿದರು. ರಾಜಕೀಯವಾಗಿ ಸಾಕಷ್ಟು ದಿನಗಳ ಕಾಲ ದುಡಿದಿದ್ರು. ಇದೀಗ ಒಂದು ಸ್ಥಾನ ಸಿಕ್ಕಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇದೀಗ ಕಾಂಗ್ರೆಸ್ನ ಅಭ್ಯರ್ಥಿ ಫೈನಲ್ ಆಗಿದೆ. ಸೊ ಬಹುತೇಕ ಅವರೇ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ. ಯಾವ ರೀತಿ ಚುನಾವಣಾ ಪ್ರಕ್ರಿಯೆ ಸಾಗ್ತಾ ಇದೆ? ದಶರಥ್, ಜಗದೀಶ್ ಶೆಟ್ಟರ್ ರಾಜೀನಾಮೆಯಿಂದ ತೆರವಾಗಿದ್ದಂತಹ ವಿಧಾನ ಪರಿಷತ್ ಸ್ಥಾನಕ್ಕೆ ಈಗ ಚುನಾವಣೆ ಅಧಿಕೃತವಾಗಿ ಘೋಷಣೆಯಾಗಿದೆ. ಜುಲೈ 12ರಂದು ಚುನಾವಣೆ ನಡೀತಾ ಇದೆ. ನಾಮಪತ್ರಗಳನ್ನ ಸಲ್ಲಿಸೋದಕ್ಕೆ ಚುನಾವಣಾ ಆಯೋಗ ಅವಕಾಶವನ್ನ ಮಾಡಿಕೊಟ್ಟಿದೆ. ಸೊ ಹಾಗಾಗಿ ಈಗ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕೂಡ ಘೋಷಣೆ ಮಾಡಿದೆ, ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತ ಬಸನಗೌಡ ಬಾದರ್ಲಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಹಾಗಾಗಿ ಬಹುತೇಕವಾಗಿ ಅವರೇ ಸ್ಪರ್ಧೆಯನ್ನ ಮಾಡ್ತಾರೆ. ಯಾಕೆಂದ್ರೆ ಅಧಿಕೃತವಾಗಿ ಘೋಷಣೆ ಮಾಡಿರೋದ್ರಿಂದ ಅವರೇ ಕಂಟೆಸ್ಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಸರ್ಕಾರದ ಬಳಿ ಬಹುಮತ ಇರೋದ್ರಿಂದ, ಅಂದ್ರೆ ಸಂಖ್ಯಾಬಲ ಹೆಚ್ಚಳ ಇರೋದ್ರಿಂದ ಸಹಜವಾಗಿ ಬಸನಗೌಡ ಬಾದರ್ಲಿ ಅವರು ಕೂಡ MLC ಆಗಿ ಆಯ್ಕೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ದಶರಥ್. ಯಾಕೆಂದ್ರೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳಲ್ಲಿ ಕೂಡ ಬಸನಗೌಡ ಬಾದರ್ಲಿ ಅವರು ಭಾಗಿಯಾಗಿದ್ರು. ಜೊತೆಗೆ ಯೂತ್ ರಾಜ್ಯಾದ್ಯಂತ ಓಡಾಡಿ ಯುವಕರನ್ನ ಸಂಘಟನೆಯನ್ನ ಕೂಡ ಮಾಡಿದ್ರು. ಜೊತೆಗೆ ಈ ಬಂದಂತಹ ಚುನಾವಣೆ ಸಂದರ್ಭದಲ್ಲಿ ಕೂಡ ವಿಧಾನಸಭಾ ಚುನಾವಣೆ ಹಾಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸಕ್ರಿಯವಾಗಿ ಅವರು ಪಕ್ಷವನ್ನ ಸಂಘಟನೆ ಮಾಡಿದ್ರು. ರಾಯಚೂರು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಸಂಘಟನೆಯನ್ನ ಮಾಡಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಕೂಡ ಸಹಕಾರವನ್ನ ಕೊಟ್ಟಿದ್ರು. ಹಾಗಾಗಿ ಪಕ್ಷ ಅವ್ರಿಗೆ ಮಣೆಯನ್ನ ಹಾಕಿದೆ, ಟಿಕೆಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅವರೇ ಚುನಾವಣೆಯಲ್ಲೂ ಕೂಡ ಗೆಲ್ಲುವಂತಹ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.